ಈ ಜಪಾನ್ ಟೆಕ್ನಾಲಜಿ ಯೂಸ್ ಮಾಡಿ ಇಂಜಿನ್ ಎಷ್ಟು ಕಾಂಪ್ಯಾಕ್ಟ್ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂತಂದ್ರೆ ಸ್ವಲ್ಪ ದೂರದಲ್ಲೇ ಕೆರೆ ಇರೋದು, ಅಲ್ಲಿ ಒಂದು ಒಳ್ಳೆ ವ್ಯೂ ಇತ್ತು, ವಿಡಿಯೋ ಮಾಡೋ ಅಂತ ಗಾಡಿನಲ್ಲಿ ನಿಲ್ಸ್ಕೊಳ ಅಂತ ರೆಡಿ ಆಗಿದ್ದು. ಆದ್ರೆ ಮಳೆ ಸ್ಟಾರ್ಟ್ ಆಯ್ತು. ಮತ್ತೆ ಮನೆ ಹತ್ರ ವಾಪಸ್ ಬಂದ್ಮೇಲೆ ಇಲ್ಲಿ ನಿಲ್ಸ್ಕೊಂಡು ವಿಡಿಯೋ ಮಾಡ್ತಿದ್ವಿ. ವಾಪಸ್ ಬಂದ್ಮೇಲೆ ಮಳೆನೇ ನಿಂತೋಯ್ತು ಗುರು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇಲ್ಲ ಒಳ್ಳೆ ಹಣ್ಣಾಗ ಸೀಬೆಹಣ್ಣು ಇಲ್ಲ ಆ ಕಡೆ ಐತಾ, ಇಲ್ಲೇ ಎರಡು ಸಿಕ್ಕೇವು ಚೆನ್ನಾಗಿರವು. ಇವತ್ತು ನಾನ್ ವಿಡಿಯೋ ಮಾಡಕ್ ಬಂದಿರೋದು ಕುಬೋಟಾ MU 5401 45 HP ಸೆಗ್ಮೆಂಟ್ ಗಾಡಿ ಇದು ಕುಬೋಟಾದಲ್ಲಿ. ಈ ಗಾಡಿಲಿ 4 ಸಿಲಿಂಡರ್ ಇದೆ. ಈ ಗಾಡಿಲಿ ಮ್ಯಾಕ್ಸಿಮಮ್ ಟಾರ್ಕ್ ಬಗ್ಗೆ ಮಾತಾಡಕ್ ಬಂದ್ರೆ ನಮಗೆ 153 ನ್ಯೂಟನ್ ಮೀಟರ್ ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ. ಫ್ರಂಟ್ ಅಲ್ಲಿ ರೌಂಡ್ ಸ್ಟ್ರೈಟ್ ಎಕ್ಸಲ್ ಬರುತ್ತೆ, ಟರ್ನಿಂಗ್ ರೇಡಿಯಸ್ ಎಲ್ಲ ಚೆನ್ನಾಗಿದೆ. ನಾನು ಏನಿವತ್ತು ಈ ಕುಬೋಟಾ ಗಾಡಿನ ಓಡಿಸ್ತೀನಿ. ಇದು 45 HP 4 ವೀಲ್ ಡ್ರೈವ್ ಟ್ರಾಕ್ಟರ್ ಇದು. ಇದರಲ್ಲಿ ಫ್ರಂಟ್ ವೀಲ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇದೆ. ಆಯಿಲಿಮಸ್ ಮೆಟಿಡಿಸ್ ಬ್ರೇಕ್ಸ್ ಬರುತ್ತೆ. ಇದರಲ್ಲಿ ಫ್ರಂಟ್ ವೀಲ್ ಬ್ರೇಕಿಂಗ್ ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತೆ ಅಂತ ಅಂದ್ರೆ ಇಂಡಿಪೆಂಡೆಂಟ್ ಫ್ರಂಟ್ ವೀಲ್ ಬ್ರೇಕಿಂಗ್ ಸಿಸ್ಟಮ್ ಇಲ್ಲ ಈ ಗಾಡಿಲಿ. ಈ ಫ್ರಂಟ್ ವೀಲ್ ಆಕ್ಸಲ್ ಏನು ರಿಯರ್ ಆಕ್ಸಲ್ ಜೊತೆ ಕನೆಕ್ಟ್ ಆಗಿರುತ್ತೆ. ನಾವ್ ಯಾವಾಗ ರಿಯರ್ ಆಕ್ಸಲ್ ಗೆ ಬ್ರೇಕ್ ನ ಅಪ್ಲೈ ಮಾಡ್ತೀವಿ ಅದೇ ಬ್ರೇಕ್ ಫ್ರಂಟ್ ವೀಲ್ ಗೂ ಕೂಡ ಅಪ್ಲೈ ಆಗುತ್ತೆ. ಸಿಂಗಲ್ ಸೈಡ್ ಬ್ರೇಕ್ ನ ಪ್ರೆಸ್ ಮಾಡ್ತೀವಿ ಅವಾಗ ಈ ಸಿಸ್ಟಮ್ ವರ್ಕ್ ಆಗಲ್ಲ. ಆದ್ರೂ ಈ ಗಾಡಿಲಿರೋ ಫ್ರಂಟ್ ವೀಲ್ ಬ್ರೇಕಿಂಗ್ ಸಿಸ್ಟಮ್ ನ ಪರ್ಫೆಕ್ಟ್ ಫ್ರಂಟ್ ವೀಲ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ಇಂಜಿನ್ ನ ಸಿಕ್ಕಾಪಟ್ಟೆ ಸ್ಲಿಮ್ ಆಗಿ ಡಿಸೈನ್ ಮಾಡಿದ್ದಾರೆ. ನಮ್ಗೆ ಗಾಡಿಯ ಟರ್ನಿಂಗ್ ರೇಡಿಯಸ್ ಚೆನ್ನಾಗಿದೆ. ತಿರುಗಿಸು. ಸಾಕು. ಆಕ್ಚುಲಿ ನಾನು ಈ ಗಾಡಿನ ವಿಡಿಯೋ ಮಾಡೋಣ ಅಂತಲೇ ಬಂದಿದ್ದು, ಆದ್ರೆ ಸ್ಟೋರೇಜ್ ಇಲ್ಲ ಮತ್ತೆ ಚಾರ್ಜ್ ಇಲ್ಲ ಫೋನಲ್ಲಿ. ಅದಕ್ಕೋಸ್ಕರ ಇನ್ನೊಂದ್ ದಿವಸ ಬಂದು ಮಾಡ್ತೀನಿ. ಈ ಗಾಡಿ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ. ಈಗ ಜಾಸ್ತಿ ರೆಸ್ಪಾನ್ಸ್ ಬಂತು ಅಂತಂದ್ರೆ ಬಂದು ವಿಡಿಯೋ ಮಾಡ್ತೀನಿ. ಈ ಗಾಡಿಲಿ ಇಂಜಿನ್ ಮೇಲೆ 5 year ವಾರಂಟಿ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಹೀಟಿಂಗ್ ಇಶ್ಯೂಸ್ ಇಲ್ಲ ಈ ಗಾಡಿಲಿ. ಈ ಗಾಡಿಲಿ ಲಿಫ್ಟಿಂಗ್ ಕೆಪಾಸಿಟಿ 1700 kg ತನಕ ಬರುತ್ತೆ. ಅಂದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ 1640 kg ಬರುತ್ತೆ. ಮತ್ತೆ ಇಲ್ಲಿ ಸೆನ್ಸರ್ಗೆ 3 ಲಿಂಕೇಜ್ ನ ಕೊಟ್ಟಿದ್ದಾರೆ. ಇಲ್ಲಿ ಜಾಸ್ತಿ ಸೆನ್ಸ್ ಆಗುತ್ತೆ ಈ ಗಾಡಿಲಿ, ಮತ್ತೆ ಇಲ್ಲಿ ಮೀಡಿಯಮ್, ಇಲ್ಲಿ ಕಡಿಮೆ. ಸುಮ್ಮನೆ ನಾಬ್ ಎಳೆದ್ರೆ ಸಾಕು ಹಂಗೆ ಆಟೋಮೆಟಿಕ್ ಲಿಫ್ಟ್ ಆಗ್ಬಿಡುತ್ತೆ. ಈ ಗಾಡಿ ನಮಗೆ ಡ್ರೈ ಟೈಪ್ ಏರ್ ಫಿಲ್ಟರ್ ಸಿಗುತ್ತೆ. ಮತ್ತೆ ಬ್ಯಾಟ್ರಿ ಪೊಸಿಷನ್ ಎಲ್ಲ ಫ್ರಂಟ್ ಅಲ್ಲೇ ಇದೆ. ರೇಡಿಯೇಟರ್ ಎಲ್ಲ ಏರ್ ಫಿಲ್ಟರ್ ಹಿಂದ್ಗಡೆ ಪ್ಲೇಸ್ ಅಪ್ ಮಾಡಿದ್ದಾರೆ. ಮಳೆನೂ ಇಲ್ಲ ಬಿಸಿಲು ಇಲ್ಲ, ಆದ್ರೂ ಅಲ್ಲಿ ಯಾರೋ ಒಬ್ರು ತಿರ್ಗೊಂಡ್ ಕೂತವ್ರು ನೋಡಿ ಅಲ್ಲಿ. ನಿಮ್ಗೆ ಯಾಕೆ ಬೇಕದು? ಈ ಬಾನೆಟ್ ಎಲ್ಲ ವೈಬ್ರೇಷನ್ ಬರಬಾರ್ದು ಅಂತ ಈ ರಾಡ್ ನ ಕೊಟ್ಟಿದ್ದಾರೆ. ಅದ್ರ ಮೇಲ್ಗಡೆ ಟೂಲ್ ಬಾಕ್ಸ್ ನ ಫಿಟ್ ಮಾಡಿದ್ದಾರೆ. ಮತ್ತೆ ಇದು ಟಾಪ್ ಲಿಂಕ್ ನ ಯಾರು ನಮಗೆ ಯೂಸ್ ಇಲ್ಲ ಅಂತ ಅಂದ್ರೆ, ಈಗ ಟ್ರೇಲರ್ ಆಗ್ತಾ ಯೂಸ್ ಇರಲ್ಲ ಆಗ ಇಲ್ಲ ಹಾಕಿ ಹಂಗೆ ಫಿಕ್ಸ್ ಮಾಡಿಬಿಟ್ರೆ ಇಲ್ಲ ಇರುತ್ತೆ. ಗಾಡಿಲಿ ಸೈಲೆನ್ಸರ್ ಮಫ್ಲರ್ ಬಾನೆಟ್ ಒಳಗಡೆ ಪ್ಲೇಸ್ ಮಾಡಿದ್ದಾರೆ. ಮತ್ತೆ ಸೈಲೆನ್ಸರ್ ಹೆವಿ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಈ ಗಾಡಿನ ಸ್ಟಾರ್ಟ್ ಮಾಡಿದಾಗ JCB ತರ ಸೌಂಡ್ ಬರುತ್ತೆ. ಒಂದ್ಸತಿ ಫೀಲ್ ಮಾಡ್ತೀರಾ? ಈ ಗಾಡಿ ಸೌಂಡ್ ಒಂದ್ಸತಿ ಫೀಲ್ ಮಾಡಿ. ಈ ಕುಬೋಟಾ ಇಂಜಿನ್ಸ್ ಡಿಸೈನ್ ಆಗ್ತಿರೋದು ಜಪಾನ್ ಟೆಕ್ನಾಲಜಿ ಬೇಸ್ ಮೇಲೆ. ಆದ್ರೆ ಮೋಸ್ಟ್ ಆಫ್ ದಿ ಇಂಜಿನ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತಿರೋದು ಥೈಲ್ಯಾಂಡ್ ಅಲ್ಲಿ. ಆದ್ರೆ ಕಂಪ್ಲೀಟ್ ಟ್ರಾಕ್ಟರ್ ಅಸೆಂಬಲ್ ಆಗ್ತಿರೋದು ಇಂಡಿಯಾದಲ್ಲಿ, ಅದನ್ನು ಕೂಡ ಎಸ್ಕಾಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂಡರ್ ಅಲ್ಲಿ. ಹೌದು ಗುರು, ಇಂಡಿಯಾದಲ್ಲಿ ಕುಬೋಟಾ ಟ್ರಾಕ್ಟರ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತಿರೋದು ಎಸ್ಕಾಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂಡರ್ ಅಲ್ಲಿ. 2020 ಮುಂಚೆ ಏನಾಗ್ತಿತ್ತು ಅಂತಂದ್ರೆ ಕಂಪ್ಲೀಟ್ ಟ್ರಾಕ್ಟರ್ ನ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಥೈಲ್ಯಾಂಡ್ ಅಲ್ಲಿ ಇಂಡಿಯಾಗೆ ಮಾರ್ಕೆಟಿಂಗ್ ಮಾತ್ರ ಇಂಪೋರ್ಟ್ ಮಾಡ್ಕೊಂತಿದ್ರು. ಆದ್ರೆ 2020 ಆದ್ಮೇಲೆ ಏನಾಯ್ತು ಅಂತಂದ್ರೆ ಹರಿಯಾಣ ಫರೀದಾಬಾದ್ ಅಲ್ಲಿ ಕುಬೋಟಾ ಮತ್ತೆ ಎಸ್ಕಾಟ್ಸ್ ಅವರು ಮಾಸ್ ಪ್ರೊಡಕ್ಷನ್ ನ ಸ್ಟಾರ್ಟ್ ಮಾಡ್ತಾರೆ. ಅವಾಗಿಂದ ಕುಬೋಟಾ ಟ್ರಾಕ್ಟರ್ಸ್ ಯಾವ ತರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ ಅಂತಂದ್ರೆ ಇಂಜಿನ್ಸ್ ಎಲ್ಲ ಥೈಲ್ಯಾಂಡ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅದನ್ನೆಲ್ಲ ಇಂಡಿಯಾಗೆ ಇಂಪೋರ್ಟ್ ಮಾಡಿ ಮತ್ತೆ ಟ್ರಾನ್ಸ್ಮಿಷನ್ ಎಲ್ಲ ಇಂಪೋರ್ಟ್ ಮಾಡಿ ಇನ್ನ ಟ್ರಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಅಸೆಂಬಲಿಗೆ ಏನೇನೋ ಥಿಂಗ್ಸ್ ನೆಸೆಸಿಟಿ ಇದೆ ಅದೆಲ್ಲ ಇಂಡಿಯಾದಲ್ಲಿ ಪ್ರೊಡಕ್ಷನ್ ಮಾಡಿ ಕಂಪ್ಲೀಟ್ ಟ್ರಾಕ್ಟರ್ ನ ಅಸೆಂಬಲ್ ಇಂಡಿಯಾದಲ್ಲೇ ಮಾಡ್ತಾರೆ. ಈಗ ಅದರಲ್ಲೂ ಕೆಲವು ಸೀರೀಸ್ ಇಂಜಿನ್ಸ್ ಇಂಡಿಯಾದಲ್ಲಿ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಈ ಗಾಡಿಲಿ 5 ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಅದರಲ್ಲೂ 4 ಸಿಲಿಂಡರ್ ಆಗಿರೋದ್ರಿಂದ ಇನಿಷಿಯಲ್ ಬ್ಯಾಕಪ್ ಟಾರ್ಕ್ ಅಂತ ನೆಕ್ಸ್ಟ್ ಲೆವೆಲ್ ಆಗಿ ಸಿಗುತ್ತೆ. ಮತ್ತೆ ಈ ಗಾಡಿಲಿ ಒಂದು ಕೆಲಸನ ಸ್ಪೆಸಿಫಿಕ್ ಆಗಿ ಯಾವ ಕೆಲಸನ ಚೆನ್ನಾಗಿ ಮಾಡಬಹುದು, ಈ ಗಾಡಿ ಯಾವ ಕೆಲಸದಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಂದ್ರೆ ಒಂದು ರೋಟಾವೇಟರ್ ಇದರಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಯಾವ್ದಂದ್ರೆ ಅಟ್ಲು ಗದ್ದೆ, ಈಗ ಭತ್ತ ನಡಕ್ಕೆಲ್ಲ ಗದ್ದೆ ಎಲ್ಲ ಹೊಡಿತೀವಲ್ಲ ಅದರಲ್ಲಿ ಈ ಗಾಡಿ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಟ್ರ್ಯಾಕ್ಟರ್ ವಿಡಿಯೋ ಮಾಡಕ್ಕೆ ಅಂತ ಬಂದಿದ್ದೆ, ಮಳೆ ಎಲ್ಲ ಸ್ಟಾರ್ಟ್ ಆಯ್ತು. ಇಲ್ಲಿ ಕೆರೆ ತ ನಿಲ್ಸ್ಕೊಂಡು ಮಾಡೋಣ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಏನ್ ಮಾಡೋದು, ಮೈಕ್ ಬರ್ನ ಹೆಂಗೋಯ್ತು ಗುರು. ಓಡಿ 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 ಓಡಿ. ಈ ಗಾಡಿಲಿ ಫ್ರಂಟ್ ಲುಕ್ ಬಗ್ಗೆ ಮಾತಾಡಕ್ ಬಂದ್ರೆ ಹ್ಯಾಲಜನ್ ಮೌಂಟೆಡ್ ಹೆಡ್ ಲ್ಯಾಂಪ್ ನ ಕೊಟ್ಟಿದ್ದಾರೆ. ಈ ಫ್ರಂಟ್ ಗ್ರಿಲ್ ಏನಿದೆ ಇದು ಫೈಬರ್ದು, ಮತ್ತೆ ಇಲ್ಲಿ ಬಾನೆಟ್ ಮೆಟಲ್ ಬರುತ್ತೆ ನಮ್ಗೆ. ಇನ್ನ ಈ ಗಾಡಿಲಿ ಏನು ಮುಂದ್ಗಡೆ ವೆಯ್ಟ್ ಕೊಟ್ಟಿದ್ದಾರೆ ಸ್ಟಾಕ್ ಅಲ್ಲೇ ಬರುತ್ತೆ. ಜಾಸ್ತಿ ಲೋಡ್ ಹಿಂದ್ಗಡೆ ಹಾಕ್ದಾಗ ಮುಂದ್ಗಡೆ ಎದಂದನೆ ಇರ್ಲಿ ಆರಾಡ್ದನೆ ಇರ್ಲಿ ಅಂತ ಮುಂದ್ಗಡೆ ವೆಯ್ಟ್ ಕೊಟ್ಟಿದ್ದಾರೆ. ಸ್ಟಾಕ್ ಅಲ್ಲಿ ಬಂಪರ್ ಕೊಟ್ಟಿದ್ದಾರೆ. ಡ್ಯಾಶ್ ಬೋರ್ಡ್ ಎಲ್ಲ ಸಿಂಪಲ್ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಫ್ಯೂಯಲ್ ಗೇಜು, ಟೆಂಪರೇಚರ್ ಗೇಜು, ಇಲ್ಲಿ RPM ಮೀಟರ್ ಬರುತ್ತೆ. ಒಂದ್ಸತಿ ಕೀ ಎಲ್ಲ ಆನ್ ಮಾಡಿ ಬಂದ್ರೆ ಎಲ್ಲ ಒಂದ್ ರೌಂಡ್ ಹೊಡ್ಕೊಂಡು ಬಂದ್ಬಿಡ್ತವೆ ವಾಪಸ್. ಈ ಗಾಡಿಲಿ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡಕ್ ಬಂದ್ರೆ
400 mm ಬರುತ್ತೆ. ಅಂದ್ರೆ ಇದರಲ್ಲಿ 12 ಸ್ಪೀಡ್ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಬರುತ್ತೆ. ಫ್ರಂಟಿಗೆ 8 ಫಾರ್ವರ್ಡ್ ಫ್ರಂಟಿಗೆ ಬರುತ್ತೆ, ಮತ್ತೆ ರಿವರ್ಸ್ಗೆ 4 ಬರುತ್ತೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಈ ಗಾಡಿಲಿ ಸಿಟ್ಟಿಂಗ್ ಕಂಫರ್ಟ್ ಚೆನ್ನಾಗಿದೆ. ಇಲ್ಲಿ ನಾವು ಈಗ ಮ್ಯಾನ್ ವೆಯ್ಟಿಗೆ ತಕ್ಕನಂಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಸಸ್ಪೆನ್ಷನ್ ಮತ್ತೆ ಈಗ ಹಿಂದೆ ಮುಂದೆ ಎಲ್ಲ ಸೀಟ್ ನ ಸ್ಲೈಡ್ ಮಾಡ್ಬೋದು. ಈಗ ಇಂಥ ಗಾಡಿಗಳು ಏನಂತಂದ್ರೆ ನಾನು ಆಲ್ಮೋಸ್ಟ್ ನೋಡ್ದಂಗೆ ಈ ಫಾರಿನರ್ ಅಂದ್ರೆ ಔಟ್ ಸೈಡ್ ಆಫ್ ದಿ ಕಂಟ್ರಿಲಿ ನಮ್ಮ ಇಂಡಿಯಾದಲ್ಲಿ ಏನು ಟ್ರ್ಯಾಕ್ಟರ್ಗಳು ಜಾಸ್ತಿ ಫೇಮಸ್ ಇದಾವೆ ಆ ಗಾಡಿಗಳಲ್ಲಿ ನಾವ್ ಎಷ್ಟೇ ಓಡಿದ್ರು ಕಂಫರ್ಟ್ ಚೆನ್ನಾಗಿರುತ್ತೆ. ಏನೋ ಮೈಕೈ ನೋವು ಬರೋದು ಏನೋ ಇರಲ್ಲ. ಆದ್ರೆ ನಮ್ಮ ಇಂಡಿಯನ್ ಟ್ರ್ಯಾಕ್ಟರ್ ಸ್ವಲ್ಪ ಮೈಕೈ ನೋವು ಬರುತ್ತೆ, ಕೆಲಸ ಇನ್ನೊಂದ್ ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಇನ್ನೂ ಚೆನ್ನಾಗುತ್ತೆ. ಕಾಲೇಜ್ ರಜೆ ಇತ್ತು ಅಂತ ಬೆಂಗಳೂರಿಂದ ಹಾಸನ್ಗೆ ಈ ಗಾಡಿ ವಿಡಿಯೋ ಮಾಡಕ್ಕೋಸ್ಕರ ಮನೇಲಿ ಹೇಳ್ದಂಗ್ ಬಂದಿದ್ದೀನಿ. ಇಲ್ಲಿ ಡ್ಯೂಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಬರುತ್ತಲ್ಲ, ಆ ಪವರ್ ಸ್ಟೇರಿಂಗ್ ಏನ್ ಸಿಲಿಂಡರ್ ಹೈಡ್ರಾಲಿಕ್ ಸಿಲಿಂಡರ್ ಬರುತ್ತೆ ಅದಕ್ಕೆ ಗಾರ್ಡ್ ಇದು. ಈ ಗಾಡಿನ ತಗೊಂಡಿದ್ದು GST ಕಮ್ಮಿ ಆಗಕ್ಕಿಂತ ಮುಂಚೆ. ಅವಾಗ ಈ ಗಾಡಿ ಪ್ರೈಸ್ 11 ಲಕ್ಷ ಇತ್ತು ಗುರು. ಜಪಾನ್ ಟೆಕ್ನಾಲಜಿ ಯೂಸ್ ಮಾಡಿ ಈ ಗಾಡಿನ ಬಿಲ್ಡ್ ಮಾಡಿರೋದು. ಟೆಕ್ನಾಲಜಿಲೆಲ್ಲ ಏನು ಡ್ರಾಬ್ಯಾಕ್ಸ್ ಇಲ್ಲ, ಆ ತರ ಬಿಲ್ಡ್ ಮಾಡಿದ್ದಾರೆ. ಈ ಗೇರ್ ಲಿವರ್ ರೋಡ್ ಆನ್ ಅಂಡ್ ಆಫ್ ಮಾಡಕ್ ಯೂಸ್ ಮಾಡ್ತಾರೆ. ಈ ಗಾಡಿ ನಾನು ಅವಾಗ್ಲೇ ಹೇಳಿದೆ ಡ್ಯುಯಲ್ ಸ್ಪೀಡ್ PTO ಇದೆ ಅಂತ. ಡ್ಯುಯಲ್ ಸ್ಪೀಡ್ PTO ನ ಇದ್ರಲ್ಲಿ ಕನ್ವರ್ಟ್ ಮಾಡ್ತೀವಿ ನಾವು. ಒಂದು 540 RPM ಅಲ್ಲಿ ರನ್ ಆದ್ರೆ ಇನ್ನೊಂದು 750 RPM ಅಲ್ಲಿ ರನ್ ಆಗುತ್ತೆ. ಸೈಜ್ ಬಗ್ಗೆ ಮಾತಾಡಕ್ ಬಂದ್ರೆ ಈ ಗಾಡಿ ನಮಗೆ ರೇರ್ ಟೈರ್ 14.9 28 ಸೆಕ್ಷನ್ ಬರುತ್ತೆ. ಮತ್ತೆ ಫ್ರಂಟ್ ವೀಲ್ 8.3 20 ಸೆಕ್ಷನ್ ಫ್ರಂಟ್ ಟೈರ್ ಬರುತ್ತೆ. ಈ ಗಾಡಿ ಕೆಲವು ಸ್ಪೆಸಿಫಿಕೇಶನ್ಸ್ ನ ಅವರೇ ಬಾನೆಟ್ ಮೇಲ್ಗಡೆ ಮೆನ್ಷನ್ ಮಾಡಿದ್ದಾರೆ. KQ4P ಅಂತ ಅಂದ್ರೆ ಕುಬೋಟಾ ಕ್ವಾಡ್ 4 ಪಿಸ್ಟನ್ ಅಂತ. ಮತ್ತೆ ಇನ್ನ ಗೇರ್ ಬಾಕ್ಸ್ ಬಗ್ಗೆ ಮಾತಾಡಕ್ ಬಂದ್ರೆ ಇದ್ರಲ್ಲಿ ನಮಗೆ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಬರುತ್ತೆ. ಡ್ಯುಯಲ್ ಸ್ಪೀಡ್ PTO ಸಿಗುತ್ತೆ. ಒಂದು 750 RPM ಅಲ್ಲಿ ರನ್ ಆದ್ರೆ ಇನ್ನೊಂದು 540 RPM ಅಲ್ಲಿ ರನ್ ಆಗುತ್ತೆ. ಆದ್ರೆ ಡ್ಯುಯಲ್ ಡೈರೆಕ್ಷನ್ ಇಲ್ಲ, ಮತ್ತೆ ಡ್ಯುಯಲ್ ಕ್ಲಚ್ ಆಪ್ಷನ್ ಸಿಗುತ್ತೆ ಈ ಗಾಡಿಲಿ. ಇಲ್ಲಿ ಸ್ಪೆಸಿಫಿಕೇಶನ್ಸ್ ಆಗಿ ಇನ್ನೊಂದು ಶಟಲ್ ಶಿಫ್ಟರ್ ಅಂತ ಕೊಟ್ಟಿದ್ದಾರೆ. ಆಯಿಲಿಮಸ್ ಮಲ್ಟಿಡಿಸ್ಕ್ ಬ್ರೇಕ್ಸ್ ಬರುತ್ತೆ, ಮತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ, ಡ್ಯುಯಲ್ ಆಕ್ಟಿಂಗ್. ಅದನ್ನು ಇದರಲ್ಲಿ ಶಟಲ್ ಶಿಫ್ಟರ್ ಅಂತ ಕೊಟ್ಟಿದ್ದಾರಲ್ಲ, ಈ ಗಾಡಿಲಿ ಶಟಲ್ ಶಿಫ್ಟರ್ ಹೆಂಗ್ ಕೊಟ್ಟಿಲ್ಲ. ಶಟಲ್ ಶಿಫ್ಟರ್ ಏನಕ್ಕೆ ಆ ತರ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ನಾವು ಏನಾದ್ರು ಬೇಸೆ ಹೊಡಿಬೇಕಾದ್ರೆ ನಾರ್ಮಲ್ ಆಗಿ ಲೋ 4 ಅಲ್ಲಿ ಹೊಡಿತಿರ್ತೀವಿ, ಅವಾಗ ಮತ್ತೆ ರಿವರ್ಸ್ ಅಲ್ವಾ, ನಮಗೆ ಜಾಸ್ತಿ ಯೂಸ್ ಆಗೋದು ಇವೆರಡು. ಆಟೋಮೆಟಿಕ್ ಆಗಿ ಅಂದ್ರೆ ಈಸಿಯಾಗಿ ಶಿಫ್ಟ್ ಆಗುತ್ತಲ್ಲ ಈಗ ರಿವರ್ಸ್ ಮತ್ತೆ ಲೋಗೆ, ಅದಕ್ಕೋಸ್ಕರ ಈ ಗಾಡಿಲಿ ಶಟಲ್ ಶಿಫ್ಟರ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಈ ಜಪಾನ್ ಟೆಕ್ನಾಲಜಿ ಯೂಸ್ ಮಾಡಿ ಇಂಜಿನ್ ನ ಎಷ್ಟು ಕಾಂಪ್ಯಾಕ್ಟ್ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂತಂದ್ರೆ, ಇಂಜಿನ್ ಹೆವಿ ಚಿಕ್ಕದಾಗಿದೆ ಗುರು. ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ನಮಗೆ ಇದರಲ್ಲಿ 60 ಲೀಟರ್ ಬರುತ್ತೆ. ಅದೊಂದು ಟ್ಯಾಂಕ್ ನ ಪ್ಲೇಸ್ ಮಾಡಿ ಇಂಜಿನ್ ನ ಇಷ್ಟು ಕಾಂಪ್ಯಾಕ್ಟ್ ಆಗಿ ಡಿಸೈನ್ ಮಾಡಿ ಹೊರಗಡೆ ಏನು ಇಂಜಿನ್ ಯಾವ್ದು ಪಾರ್ಟ್ಸ್ ಇಲ್ಲ, ಅಂದ್ರೆ ಈಗ ಪಿಸ್ಟನ್ಸ್ ಸಿಲಿಂಡರ್ಸ್ ಆತರ ಕಾಣೋ ತರ ಯಾವ್ದಿಲ್ಲ ಗುರು. ಇದು 4 ವೀಲ್ ಡ್ರೈವ್ ಮತ್ತೆ 2 ವೀಲ್ ಡ್ರೈವ್ ಕನ್ವರ್ಟರ್. ನೋಡಿ ಸೀಟ್ ನ ಸ್ಲೈಡ್ ಮಾಡೋದಿದೆ, ಇದನ್ನ ಯೂಸ್ ಮಾಡಿ ಸೀಟ್ ನ ಸ್ಲೈಡ್ ಮಾಡಬಹುದು. ಮತ್ತೆ ಇಲ್ಲಿ ಫ್ಲೋರ್ ಮ್ಯಾಟ್ ಕೂಡ ಕೊಟ್ಟಿದ್ದಾರೆ. ಇದು ಇಂಜಿನ್ ಆಯಿಲ್ ಫಿಲ್ಟರ್, ಇದು ಡೀಸೆಲ್ ಫಿಲ್ಟರ್ಸ್ ಬಾಷ್ ಕಂಪ್ನಿ ಯೂಸ್ ಮಾಡಿದ್ದಾರೆ. ಏನ್ ಲಿವರ್ ನೋಡ್ತೀರಾ, ಇದು ಡಿಫ್ರೆನ್ಷಿಯಲ್ ಲಾಕ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ನಾವೇನಾದ್ರೆ ಗಾಡಿ ಊತಾಕೊಂಡಿದ್ದಾಗ ಇದನ್ನ ಪ್ರೆಸ್ ಮಾಡಿದ್ರೆ 2 ವೀಲ್ಗೂ ಒಂದೇ ಸಮ ಪವರ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನನ್ನ ಫ್ರೆಂಡು ಸುಮಾರು ದಿನಗಳಿಂದ ಟ್ರ್ಯಾಕ್ಟರ್ ವಿಡಿಯೋ ಮಾಡಕ್ ಬಾ ಅಂತ ಫೋನ್ ಮಾಡ್ತಿದ್ದ. ನಾನ್ ಫ್ರೀ ಇದ್ದಾಗ ಅವ್ನು ಫ್ರೀ ಇರ್ತಿರ್ಲಿಲ್ಲ, ಅವ್ನು ಫ್ರೀ ಇದ್ದಾಗ ನಾನು ಫ್ರೀ ಇರ್ತಿರ್ಲಿಲ್ಲ. ಫೈನಲಿ ನಂಗೆಲ್ಲ ಎಕ್ಸಾಮ್ ಮುಗ್ದಿತ್ತು, ಅವನು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಊರಲ್ಲಿದ್ದ. ಅದಕ್ಕೋಸ್ಕರ ಮನೇಲಿ ಹೇಳ್ದಂಗೆ ಬಂದಿದ್ದೀನಿ. ಆಕ್ಚುಲಿ ನಮ್ಮೂರು ಹಾಸನ್ನೇ, ಆದ್ರೆ ನಾನಿರೋದು ಬೆಂಗಳೂರಿಂದ ಬಂದಿದ್ದೀನಿ ಗಾಡಿ ವಿಡಿಯೋ ಮಾಡಕ್ಕೆ. ನನ್ನ ಫ್ರೆಂಡ್ ಹೆಸರು ದೀಪಕ್ ಅಂತ. ಇವ್ರೂರು ಕಲ್ಸೆಟ್ರಳ್ಳಿ, ಹಳೆಬೀಡಿಂದ ಒಂದು 7 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಬೈಕಲ್ಲಿ ಬಂದು ಕರ್ಕೊಂಡು ಹೋದ, ವಿಡಿಯೋ ಮಾಡ್ಕೊಂಡು ಮತ್ತೆ ವಾಪಸ್ ಅಲ್ಲಿಗೆ ಡ್ರಾಪ್ ಮಾಡ್ದ. ಲೇಟ್ ಆಯ್ತು, ಅಲ್ಲೆಲ್ಲೂ ಹೋಗಕ್ ಆಗ್ಲಿಲ್ಲ, ಬರೀ ಟ್ರ್ಯಾಕ್ಟರ್ ವಿಡಿಯೋ ಮಾಡಿ ಮತ್ತೆ ಬೆಂಗಳೂರಿಗೆ ವಾಪಸ್ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಅಲ್ಲಿಂದ ಬೇಗ ಊಟ ಮಾಡಿ ಹೊರಟೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.